ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಹೆಚ್ಚಾಗಿ ಗೊತ್ತಾಗಿದ್ದು ಮಾತ್ರ ಕೆಜಿಎಫ್ ಸಿನಿಮಾ ಬಂದ ನಂತರ. ಖಂಡಿತವಾಗ್ಲು ಯಾವುದೇ ಸಂಶಯವಿಲ್ಲ. ಅದಕ್ಕಿಂತ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರ್ಲಿಲ್ವಾ, ಯಾರಿಗೂ ಗೊತ್ತಿಲ್ವಾ ಅಂತ ಸಂಶಯ ಬೇಡ. ಅದಕ್ಕಿಂತ ಮುಂಚೆ ಹಲವಾರು ಸಿನಿಮಾ ಹಿಟ್ ಆಗಿವೆ, ಇಲ್ಲ ಅಂತಲ್ಲ. ಬಟ್ ಕೆಜಿಎಫ್ ಬಂದ ಮೇಲೆ ಇಡೀ ಪ್ರಪಂಚನೇ, ಬಾಲಿವುಡ್ ಆಗ್ಲಿ ಹಾಲಿವುಡ್ ಕೂಡ ಭಾರತ ಸಿನಿಮಾ ಚಿತ್ರರಂಗದ ಕಡೆ ತಿರುಗಿ ನೋಡಿದ್ದಂತೂ ನಿಜ, ಖಂಡಿತವಾಗ್ಲೂ ಸತ್ಯ, ಒಪ್ಕೊಂಡ್ಲೇಬೇಕು. ಆದ್ರೆ ಹಲವಾರು ಆಕ್ಟರ್ಸ್ ಹಲವಾರು ರೀತಿಯ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೇವಲ ಕನ್ನಡ ಸಿನಿಮಾ ಒಂದು ಸಿನಿಮಾ ಇಟ್ಟಾದ್ಮೇಲೆ ಏನ್ ಮಾಡ್ಬಿಡ್ತಾರೆ, ಬೇರೆ ಚಿತ್ರರಂಗಕ್ಕೆ ಇಲ್ಲ ಬೇರೆ ಕಡೆ ತುಂಬಾ ಜನ ವಾಲ್ತಾರೆ. ಬಟ್ ಯಶ್ ಮಾತ್ರ ಒಂದಾನ ಒಂದು ಟೈಮ್ ಅಲ್ಲಿ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ಎಲ್ಲರನ್ನು ಇಲ್ಲೇ ಕರೆಸ್ತೀನಿ ಅಂತ. ಆ ಮಾತಿಗೆ ಈಗಲೂ ಬದ್ಧವಾಗಿದ್ದಾರೆ, ಅದನ್ನೇ ಮಾಡ್ತಾರೆ ಅಂತ ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ಕಾರಣ ಇಷ್ಟನೇ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಾಲಿವುಡ್ ಆಕ್ಟರ್ಗಳು ಓಡಿ ಓಡಿ ಬರ್ತಾ ಇದಾರೆ ಆಕ್ಟ್ ಮಾಡೋಕೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕೆ. ಖಂಡಿತವಾಗ್ಲೂ ದರ್ಶನ್ ಮತ್ತೆ ಯಶ್ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಆಗಿ. ಆ ಸಿನಿಮಾಗಳು ಯಾವುವು, ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಆಕ್ಟರ್ ಯಾರು, ಅವು ಯಾವ್ಯಾವ ಸಿನಿಮಾಗಳು, ಅಲ್ಲಿಂದ ಇಲ್ಲಿಗೆ ಯಾರು ಕರೆಸ್ತಾ ಇದಾರಂತ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲು ಒಂದ್ ಹೆಸರನ್ನು ತಗೊಂಡಾಗ ಯಶ್ ಆಗ್ಲಿ, ಸುದೀಪ್ ಆಗ್ಲಿ, ದರ್ಶನ್ ಆಗ್ಲಿ, ಇವರೆಲ್ಲರೂ ಖಂಡಿತವಾಗ್ಲು ನೆನಪಾಗ್ತಾರೆ. ಬಟ್ ಈಗ ಮಾತಾಡೋದು ಮಾತ್ರ ದರ್ಶನ್ ಮತ್ತೆ ಯಶ್ ಅವರ ಮಾತ್ರ. ಈಗ ಅವರ ಸಿನಿಮಾಗಳು ಯಾವಂದ್ರೆ, ಮೊದಲನೇದಾಗಿ ದರ್ಶನ್ ಸರ್ ಅವರ ಸಿನಿಮಾ ಡೆವಿಲ್ ಅಂತ ಕೇಳಿ ಹತ್ರ ಆಲ್ರೆಡಿ ನೇಮ್ ಕೂಡ ರಿವೀಲ್ ಮಾಡಿದ್ದಾರೆ, ಟೈಟಲ್ ಕೂಡ ಕೊಟ್ಟಿದ್ದಾರೆ ಡೆವಿಲ್ ಅಂತ. ಇನ್ನು ಈ ಸಿನಿಮಾದಲ್ಲಿ ಖಂಡಿತವಾಗ್ಲು ಕೆಜಿಎಫ್ ಅಲ್ಲಿ ಮಿಂಚಿದ ಸಂಜಯ್ ದತ್ ಅವರು ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಬಾಲಿವುಡ್ ಇಂದ ದರ್ಶನ್ ಅವರು ಅವ್ರನ್ನ ಕರೆಸ್ತಾ ಇದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಮಾತ್ರ ಅವರು ವಿಲನ್ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ಮಾತಾಡ್ಬೇಕಂದ್ರೆ, ಒಬ್ಬ ದೊಡ್ಡ ಆಕ್ಟರ್, ಬಾಲಿವುಡ್ ಬಾದ್ಶಾ ಅಂತೂ ಕರೆಯಲ್ಪಡುವ ಶಾರುಖ್ ಖಾನ್ ಅವರು ಯಶ್ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲ್ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ವಿಲನ್ ರೋಲ್ ಅಂತ ಹೇಳಕ್ಕಾಗಲ್ಲ. ಬಟ್ ಯಶ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಯಶ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ವೇಸ್ಟ್ ಅಂದೋರು ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಎಷ್ಟವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆಗಿ ಶಾರುಖ್ ಖಾನ್ ಅವರೇ ಹೇಳಿದ್ದಾರೆ. ಅದು ಕಾರಣ ಕೆಜಿಎಫ್ ಅಂದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳೇಬೇಕು, ಆ ಮಾತು ಬೇರೆ ಇಲ್ಲ. ಆದ ಕಾರಣ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಅವರು ಒಂದು ಟೈಮ್ ಮಾತು ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ಎಲ್ಲರನ್ನು ಇಲ್ಲೇ ಕರೆಸ್ತೀನಿ ಅಂತ. ಅದೇ ರೀತಿಯಾಗಿ ಈಗ ಬಾಲಿವುಡ್ ಇಂದ ಕ್ಯಾಮ್ರಾಮ್ಯಾನ್ ಅನ್ನ ಕರೆಸಿದ್ದಾರೆ. ಅದಾದ್ಮೇಲೆ ಗೊತ್ತೇ ಇತ್ತ ಸಿನಿಮಾ ಯಾವ್ದು ಅಂತ, ಟಾಕ್ಸಿಕ್ ಅಂತ ಯಶ್ ಅವರ ಸಿನಿಮಾ. ಆ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಭಾರತ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಮೇಲುಗಲ್ಲು ಸಾಧಿಸಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನ ಬಾಕ್ಸ್ ಆಫೀಸ್ ಬದಲಾಗುತ್ತೆ ಅಂತ ಹೇಳ್ತೀವಿ ನೋಡು. ಖಂಡಿತವಾಗ್ಲೂ ಬಾಲಿವುಡ್ ಬಾದ್ಶಾ ಮತ್ತು ನಮ್ಮ ಕರ್ನಾಟಕದ ಯಶ್ ಅಂತ ಹೇಳ್ಕೊಡುವ ಯಶ್ ಅವರು ಕೂಡ ಇಬ್ರು ಒಂದೇ ಸಿನಿಮಾದಲ್ಲಿ ಮಾಡಿದ್ರೆ ಇನ್ನ ಬಾಕ್ಸ್ ಆಫೀಸ್ ಯಾವ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಅಂತ ಖಂಡಿತವಾಗ್ಲೂ ಊಹೆ ಮಾಡಕ್ ಹೋಗಲ್ಲ, ಆ ರೀತಿ ಬರುತ್ತೆ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾನೇ ಮೇಲಮಟ್ಟಕ್ಕೆ ಹೊರಟಿದೆ, ಮೇಲೆ ಸ್ಥಾನದಲ್ಲಿ ನಿಂತಿದೆ. ಅಂದ್ರೆ ಖಂಡಿತವಾಗ್ಲೂ ರೀಸೆಂಟ್ ಆಗಿ ಬಂದಿರೋ ಕಾರಾಂತ ಆಗ್ಲಿ, ಕೆಜಿಎಫ್ ಆಗ್ಲಿ, ಚಾರ್ಲಿ 777 ಆಗ್ಲಿ, ಇಂಥ ಸಿನಿಮಾಗಳು ಬಂದಾಗ ಎಲ್ಲರೂ ನಮ್ಮ ಚಿತ್ರರಂಗದ ಕಡೆ ತಿರುಗಿ ನೋಡ್ಲೇಬೇಕು. ಹೀಗೆ ನಮ್ಮ ಕನ್ನಡ ಚಿತ್ರರಂಗ ಮುಂದುವರಲಿ, ಎಷ್ಟವರು ಹಲವಾರು ಸಿನಿಮಾಗಳನ್ನ ಸಕ್ಸಸ್ ಕಾಣ್ಲಿ. ದರ್ಶನ್ ಅವರು ಡೆವಿಲ್ ಕೂಡ ಇನ್ನ ಡಬಲ್ ಧಮಾಕ ಆಗ್ಲಿ, ಬ್ಲಾಕ್ ಬಸ್ಟರ್ ಆಗ್ಲಿ ಅಂತ ಆರಿಸೋಣ. ಶುಭವಾಗಲಿ ಇಬ್ಬರಿಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ